ಅಂತಾರಾಷ್ಟ್ರೀಯ ಈಜುಕೊಳ ಇವಾಗ ಉಪ್ಪು ನೀರಿಂದ ತುಂಬಿ ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಉಪ್ಪು ನೀರಿನ ತೋಡು ಗೆಳೆಯರೇ. ಇಲ್ಲಿ ಅದು ನೀರೆಲ್ಲ ಬಂದು ಹೋಗ್ತಾ ಇದೆ. ನಮ್ಮ ನಾರಾಯಣಕಾರಿ ಉದ್ಯಮಿಯವರು ಕೂಡ ಇದ್ದಾರೆ. ಹಾಗೆ ಹೊಳೆ ಕಸುಬಿನ ಮೀನುಗಾರಿಕೆಯಲ್ಲಿ ನಾಗರಾಜಕಾರಿ ಅವರು ಇದ್ದಾರೆ. ಹಾಗೆ ಅಭಿ ಕ್ಯಾಟ್ರಿಂಗ್ಸ್ ಬೆಳಗಾಂ ಅವರು ಕೂಡ ಇದ್ದಾರೆ. ಹಾಗೆ ಮತ್ತೊಬ್ಬ ಸಮುದ್ರ ಉದ್ಯಮಿ ಮನುಕಾರಿ ಅವರು ಕೂಡ ಇದ್ದಾರೆ. ಅವರ ಅಭಿಪ್ರಾಯ ನೋಡ್ಕೊಂಡು ಬರೋಣ ಬನ್ನಿ. ಸರ್, ಇಲ್ಲಿ ಏನಾಗಿದೆ ಅಂದರೆ ಒಂದು 48 ತಾಸುಗಳಿಂದ ಬಿಟ್ಟು ಮಳೆ ಆಗ್ತಿದೆ. ಸೊ ಇದು ನೋಡಿ, ಇದೆಲ್ಲ ತೋರಿಸಿ ಸರ್. ಇಲ್ಲಿ ಒಂದು 15 ಫೀಟ್ ಆಳಿದೆ. ನಿನ್ನೆ ತಾನು ಇದೊಂದು ಮಗು ಬಳ್ಕೊಂಡೋಗಿದೆ. ಸೊ ಇವರು ಸಮುದ್ರ ಈಜುಗಾರರಾದ ಮನುಕಾರ್ಯರು ಕಾಪಾಡಿದ್ದಾರೆ ಆ ಮಗುನ. ಅದಾದ್ಮೇಲೆ ಇನ್ನೊಂದು 20 ಮನೆ ಇದೆ. 20 ಮನೆ ಕೂಡ ಜಲಹಾರ ತಗೊಂಡಿದೆ. ಸೊ ಇವರು ಹಳೆಯವರು ಎಲ್ಲ ತುಂಬ ಚೆನ್ನಾಗಿ ಒಂದು 50 ಮನೆ ಇದೆ ಈ ವಿಭಾಗದಲ್ಲಿ. ಸೊ ಇಲ್ಲಿ ಮುಳುಗಿ ಹೋಗಿದೆ, ಒಂದು 20 ಮನೆ ಮುಳುಗಿ ಹೋಗಿದೆ. ಒಂದು ಮೀನುಗಾರಿಕೆ ಉದ್ಯಮಿ ನಾಗರಾಜಕಾರಿ ಅವರು ಕೂಡ ಇದ್ದಾರೆ, ಹೊಳೆ ಮೀನುಗಾರಿಕೆ ಉದ್ಯಮಿ. ಅವರನ್ನ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ? ಇನ್ನಷ್ಟು ಸಾಕಷ್ಟು ಜನರು ಈಜನ್ನ ಕಲೀಲಿಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಈಜುಕೊಳ ಬೇಕು, ಇದು ಎಲ್ಲ ಹಾಳಾಗ್ತಿದೆ. ಏನಂತೀರಾ ನೀವು ಇದ್ರ ಬಗ್ಗೆ? ಈಜುಕೊಳ ಈಗ ಸದ್ಯದಲ್ಲೇ ಈಜಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ಮೀನುಗಾರಿಕೆ ಕೂಡ ತುಂಬ ತೊಂದರೆ ಆಗ್ತಿದೆ. ಹಾಗೆ ಮತ್ತೆ ಸಮುದ್ರ ಮೀನುಗಾರಿಕೆಯಲ್ಲಿ ನಿಪುಣರಾದಂತಹ ಮನೋಜ್ ಕಾರ್ಯ ಅವರು ಇದ್ದಾರೆ. ಅವ್ರನ್ನ ಮಾತಾಡೋದ್ರಿಂದ ನಾವು ದೋಣಿ ತಗೊಂಡು ಇಲ್ಲಿ ಬಂದಿದ್ದು. ಏನಂದರೆ ಈ ನೀರು ಯಾವಾಗ ಕಮ್ಮಿ ಆಗುತ್ತೋ ಆವಾಗ ನಾವು ನೀರಿಗೆ ಇಳಿಸ್ತೇವೆ. ಅದರಿಂದ ಗಿಟ್ಟೆ ಎಲ್ಲ ಮನೆಗೆ ಇದೆ, ಮಳೆ ಸಮೇತ ಮನೆಗೆ. ನೀರಿನ ರಭಸಕ್ಕೆ ನಮಗೆ ನೀರಿಗೆ ಇಳಿಯೋಕ್ಕೆ ಹೆದರಿಕೆ ಆಗ್ತಿದೆ. ಕ್ಯಾಮರಾಮ್ಯಾನ್ ಅಜಿತ್ ಜೊತೆ ರಿಪೋರ್ಟರ್ ಪ್ರವೀಣ್.